ಮದುವೆ ಡೇಟ್ ಫಿಕ್ಸ್ ಆಗಿತ್ತು. ಲಗ್ನ ಪತ್ರಿಕೆಯೂ ರೆಡಿ ಆಗಿತ್ತು. ಇನ್ನೇನು ಮದುವೆ ದಿನಾನು ಹತ್ರ ಬಂದಿತ್ತು. ಆದರೆ ಹಸೆಮಣೆ ಏರಬೇಕಿದ್ದ ಹುಡುಗಿ ಕೈಕುಟ್ಲು. ಪ್ರಿಯಕರನ ಜೊತೆ ಎಸ್ಕೇಪ್ ಆದ್ಲು. ಈ ಕಡೆ ಯುವಕನ ಮನೆಗೆ ನುಗ್ಗಿದ್ದ ಪೋಷಕರು ಹುಡುಗನ ತಂದೆ ತಾಯಿ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಕೆಲಸಗಳು ಶುರುವಾಗಿತ್ತು. ಒಡವೆ ಬಟ್ಟೆಗಳನ್ನೆಲ್ಲ ಖರೀದಿ ಮಾಡಿದ್ರು. ಲಗ್ನ ಪತ್ರಿಕೆನೂ ರೆಡಿ ಆಗಿತ್ತು. ಇನ್ನೇನು ಮದುವೆಗೆ ಕೆಲವೇ ದಿನ ಬಾಕಿ ಇದ್ದ ಕಾರಣ ಒಂದೊಳ್ಳೆ ಸಮಯ ನೋಡಿ ಸಂಬಂಧಿಕರಿಗೆಲ್ಲ ಲಗ್ನ ಪತ್ರಿಕೆ ಹಂಚೋಣ ಅಂತ ಅಂದ್ಕೊಂಡಿದ್ರೆ ಹಸೆಮಣೆ ಏರಬೇಕಿದ್ದ ಯುವತಿ ನಿಶ್ಚಯವಾಗಿದ್ದ ಮದುವೆನ ಬಿಟ್ಟು ಪ್ರಿಯಕರನೊಂದಿಗೆ ಓಡಿ ಹೋಗಿ ಮನೆಯವರಿಗೆ ಶಾಕ್ ಕೊಟ್ಟಿದ್ದಾಳೆ. ಈ ಕಡೆ ಮಗಳು ಮನೆ ಬಿಟ್ಟು ಓಡ್ ಹೋದ್ಲು ಅನ್ನೋ ವಿಷಯ ಕೇಳಿ ಆಕ್ರೋಶಗೊಂಡ ಯುವತಿ ಕುಟುಂಬದವರು ಯುವಕನ ಪೋಷಕರ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿರೋ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಪ್ರಿಯಕರನೊಂದಿಗೆ ಮಗಳು ಎಸ್ಕೇಪ್, ಯುವಕನ ಮನೆ ಮೇಲೆ ದಾಳಿ. ಈ ಘಟನೆ ನಡೆದಿರುವುದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕಮಲಾಪುರದ ಸೃಷ್ಟಿ ಅದೇ ಗ್ರಾಮದ ನಿವಾಸಿ ಸಿದ್ಧಾರ್ಥನನ್ನ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಇದು ಸೃಷ್ಟಿ ಮನೆಯವರಿಗೆ ಇಷ್ಟ ಇರ್ಲಿಲ್ಲ. ಕಾರಣ ಏನಂದ್ರೆ ಇಬ್ಬರದ್ದು ಬೇರೆ ಬೇರೆ ಜಾತಿ. ಸೃಷ್ಟಿಯನ್ನ ಸಿದ್ಧಾರ್ಥ್ ಜೊತೆ ಮದುವೆ ಮಾಡ್ಕೊಡೋಕೆ ಯುವತಿ ಕುಟುಂಬಕ್ಕೆ ಇಷ್ಟ ಇರ್ಲಿಲ್ಲ. ಹಾಗಾಗಿ ವಿಜಯನಗರ ಜಿಲ್ಲೆಯ ಯುವಕನೊಂದಿಗೆ ಸೃಷ್ಟಿಯ ಮದುವೆ ನಿಶ್ಚಯ ಮಾಡಲಾಗಿತ್ತು. ಸೃಷ್ಟಿಯ ಒಪ್ಪಿಗೆ ಪಡೆದು ಈ ಮದುವೆ ನಿಶ್ಚಯ ಮಾಡಲಾಗಿತ್ತಂತೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಜನವರಿ 5ರಂದು ಸೃಷ್ಟಿಯ ಮದುವೆ ನಡಿಬೇಕಿತ್ತು. ಆದ್ರೆ ಅದು ಹಾಗಾಗ್ಲಿಲ್ಲ. ನಿಗದಿಯಾಗಿದ್ದ ಮದುವೆಗೂ ಮುಂಚೆ ಸೃಷ್ಟಿ ತನ್ನ ಪ್ರಿಯಕರನ ಜೊತೆ ಮನೆ ಬಿಟ್ಟು ಹೋಗಿದ್ದಾಳೆ. ಯುವತಿ ಮನೆ ಬಿಟ್ಟು ಹೋದ ಬೆನ್ನಲ್ಲೇ ಸಹಜವಾಗಿ ಆಕ್ರೋಶಗೊಂಡ ಯುವತಿಯ ಮನೆಯವರು ಅದೇ ಗ್ರಾಮದಲ್ಲಿದ್ದ ಸಿದ್ಧಾರ್ಥ್ ನಿವಾಸಕ್ಕೆ ನುಗ್ಗಿ ದಾಂಧಲೆ ನಡೆಸಿದ್ದಾರೆ. ಸಿದ್ಧಾರ್ಥ್ ಅವರ ತಂದೆ ಆರುಂಡಿ ಬಸಪ್ಪ ಹಾಗೂ ತಾಯಿ ಮಲ್ಲಮ್ಮನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾರೆ. ಆರುಂಡಿ ಬಸಪ್ಪನ ಮೈ ಬಟ್ಟೆ ಬಿಚ್ಚಿ ಹೊಡೆದು ಗಾಯಗೊಳಿಸಿದ್ದಾರೆ. ಹುಡುಗಿಯ ಮಾವಂದಿರು ಹಾಗೂ ಸಂಬಂಧಿಕರು ಸಿದ್ಧಾರ್ಥ್ ಮನೆಗೆ ನುಗ್ಗಿ ಮನಸೋ ಇಚ್ಛೆ ಹೊಡೆದಿದ್ದಾರೆ ಎನ್ನಲಾಗಿದೆ. ಈ ಘಟನೆಯಿಂದ ತೀವ್ರ ಹಲ್ಲೆಗೊಳಗಾದ ಆರುಂಡಿ ಬಸಪ್ಪನನ್ನ ದಾವಣಗೆರೆ ಚಿಗಟೇರಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. 20 ದಿನದ ಹಿಂದೆ ಸೃಷ್ಟಿ ಎಸ್ಕೇಪ್, 3 ದಿನದ ಹಿಂದೆ ಗಲಾಟೆ. ಸೃಷ್ಟಿ ಮತ್ತು ಸಿದ್ಧಾರ್ಥ್ ಜೋಡಿ ಮನೆ ಬಿಟ್ಟು ಓಡೋಗಿರೋದು 20 ದಿನಗಳ ಹಿಂದೆ. ಜನವರಿ 5ನೇ ತಾರೀಕು ಸೃಷ್ಟಿಗೆ ಮನೆಯವರು ನಿಶ್ಚಯ ಮಾಡಿದ ಯುವಕನೊಂದಿಗೆ ಮದುವೆ ನಡಿಬೇಕಿತ್ತು. ಅದಕ್ಕೆ ಬೇಕಾದ ಎಲ್ಲಾ ಸಿದ್ಧತೆಗಳು ನಡೆದಿತ್ತು. ಸೃಷ್ಟಿ ಕೂಡ ನಗುನಗುತ್ತಲೇ ಮದುವೆ ಕಾರ್ಯಗಳಲ್ಲಿ ತೊಡಕೊಂಡಿದ್ಲು. ಆ ನಡುವೆ ಮನೆಯವರು ನಿಶ್ಚಯ ಮಾಡಿದ್ದ ಯುವಕ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡಿಸಬೇಕು ಅಂತ ಹೇಳಿದ್ದಾನೆ. ಸೃಷ್ಟಿನೂ ಸರಿ ಮಾಡಿಸೋಣ ಅಂತ ಒಪ್ಪಿಗೆ ಕೊಟ್ಟು ಬೆಳಗ್ಗೆ ಬರ್ತೀನಿ ಅಂತ ಬೆಂಗಳೂರಿಗೆ ಹೋಗೋಣ ಅಂತ ತಿಳಿಸಿದ್ಲು. ಆದ್ರೆ ಹೇಳಿದಂತೆ ಸೃಷ್ಟಿ ಬೆಳಗ್ಗೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಹೋಗ್ಲಿಲ್ಲ. ಹಿಂದಿನ ರಾತ್ರಿಯೇ ತನ್ನ ಪ್ರಿಯಕರನ ಜೊತೆ ಮನೆ ಬಿಟ್ಟು ಹೋಗಿದ್ದಾಳೆ. ಅಂದ್ಹಾಗೆ ಸೃಷ್ಟಿ ಸಿದ್ಧಾರ್ಥ್ ಜೊತೆ ಹೋದಾಗ್ಲೇ ಎರಡು ಕುಟುಂಬದ ನಡುವೆ ಒಂದು ಸುತ್ತಿನ ಗಲಾಟೆಯಾಗಿದೆ. ಮಗಳನ್ನ ಕರ್ತ್ಕೊಂಡ್ ಬಿಟ್ಬಿಡಿ ಅಂತ ಯುವತಿ ಕುಟುಂಬಸ್ಥರು ಹೇಳಿದ್ರೆ ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅಂತ ಯುವಕನ ಕುಟುಂಬದವರು ಕೇರ್ಲೆಸ್ ಆಗಿ ಮಾತನಾಡಿದ್ರಂತೆ. ಆದ್ರೆ ಮಗಳನ್ನ ಹೇಗಾದ್ರೂ ಮಾಡಿ ವಾಪಸ್ ಕರೆದುಕೊಂಡು ಬರ್ಲೇಬೇಕು, ನಿಶ್ಚಯವಾಗಿರುವ ಯುವಕನೊಂದಿಗೆ ಮದುವೆ ಮಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದ ಸೃಷ್ಟಿ ಕುಟುಂಬ ಮಗಳಿಗಾಗಿ ಹುಡುಕಾಟ ಮಾಡಿದ್ರು. ಅಷ್ಟೊತ್ತಿಗಾಗ್ಲೇ ಸೃಷ್ಟಿ ಮತ್ತು ಸಿದ್ಧಾರ್ಥ್ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ರು. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ರಿಜಿಸ್ಟರ್ ಸಹ ಮಾಡಿಸಿದ್ರು. ಈ ಫೋಟೋ ಮತ್ತು ವಿಡಿಯೋಗಳು ಕುಟುಂಬಸ್ಥರಿಗೆ ಸಿಕ್ತು. ಇದರಿಂದ ಇನ್ನಷ್ಟು ಆಕ್ರೋಶಗೊಂಡ ಯುವತಿ ಕುಟುಂಬ 3 ದಿನಗಳ ಹಿಂದೆಯಷ್ಟೇ ಅಂದ್ರೆ ಡಿಸೆಂಬರ್ 30ನೇ ತಾರೀಕು ಸಿದ್ಧಾರ್ಥ್ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಇದು ಸಿಸಿಟಿವಿಯಲ್ಲೂ ಸೆರೆಯಾಗಿದೆ. ಈ ಗಲಾಟೆಯಲ್ಲಿ ಸಿದ್ಧಾರ್ಥ್ ಅವರ ತಂದೆ ಆರುಂಡಿ ಬಸಪ್ಪ ಹಾಗೂ ತಾಯಿ ಮಲ್ಲಮ್ಮನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಲಾಗಿದೆಯಂತೆ. ಈ ಸಂಬಂಧ ಮಲೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನ ಅರೆಸ್ಟ್ ಸಹ ಮಾಡಲಾಗಿದೆ.
ಆದ್ರೆ ಈ ಘಟನೆ ಬಗ್ಗೆ ಸೃಷ್ಟಿ ಕುಟುಂಬಸ್ಥರು ಹೇಳೋದೇ ಬೇರೆ. ನಮ್ಮ ಮಗಳಿಗೆ ಏನೂ ಗೊತ್ತಿಲ್ಲ, ಬೇಕು ಅಂತಾನೆ ಮದುವೆ ನಿಶ್ಚಯ ಆಗಿದ್ದ ಹುಡುಗಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಮಗಳನ್ನ ವಾಪಸ್ ಕರೆಸಿ ಅಂದ್ರೆ ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ಪ್ರಚೋದನೆ ಕೊಟ್ಟಿದ್ದೇ ಅವರು ಅಂತಾರೆ ಸೃಷ್ಟಿಯ ತಾಯಿ ಕಮಲಾ ಮತ್ತು ಚಿಕ್ಕಮ್ಮ ಗಂಗಾ. ಬಡ್ಡಿ ತಗೊಂಡವಿ, ಲಗ್ನ ಪತ್ರ ಹಾಕ್ಸೇವಿ, ಬ್ಯಾಂಕ್ನಾಗ ಸಾಲ ತಂದವಿ, ಎಲ್ಲ ಮಾಡೇವಿ ಮದುವೆಗೆ. ಇದನ್ನ ಬಂಗಾರ ಹಾಕಕ್ಕಂತನೂ ಹೋಗಿದ್ವಿ. ಆಮೇಲೆ ಹೋಗಿ ಇನ್ನೊಂದು ವಾರ ಮುಂದಾಗ ಗಂಡ್ರೇಜು ಮಂಚ ಇಟ್ಟು ಬರ್ರಿ ಅಂತಲೇ ಹೇಳಿದ್ಲು. ಇಲ್ಲೇ ಇದ್ರಾಗ ಹೋಗಕ್ಕಾರ ಮುಕ್ಲಕ್ಕವು ಇಟ್ಟು ಬರ್ರಿ ಅಂತಲೇ ಹೇಳಿದ್ಲು. ಎಲ್ಲ ಹೇಳಿದ್ಲು. ಮದುವೆಗೆಲ್ಲ ಮಾತಾಡ್ಯಾಳ. ಅವು ಮೋದಿ ಫಿಕ್ಸ್ ಮಾಡಕ್ಕೆ ಹೋದ ನಾನು ಓದ್ಬೇಕತಿ, ನಾನು ಈಗ ಕೇಳ್ಕೊಂಬ ಅಂತಲೇ ಹೇಳಿದ್ಲು. ಎಲ್ಲ ಹೇಳಿದ್ಲು. ಮದುವೆ ಮೇಲೆ ನಾವು ಓದಿಸ್ತೇವೆ ಅಂತಲೇ ಹೇಳಿದ್ರು ಅವರು. ಮದುವೆ ಆದ್ಮೇಲೆ ನಾವು ಇಲ್ಲ ಓದಿಸ್ಕೊಂತೀವಿ, ಓದ ಇಷ್ಟಿದ್ರ ಅಂದರು ಓದಿಸ್ತೇವೆ ಅಂತಲೇ ಹೇಳಿದ್ಲು. ಹಾಕಾನಿ ಅಂತಲೇ ಹೇಳಿದ್ಲು. ಎಲ್ಲ ರೆಡಿ ಆಗಿತ್ತು ಸರ್, ಮನೇಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇವಾಗ ಏನು ಮದುವೆ ಕರ್ಕೊಂಡೋಗೋದಷ್ಟೇ ಬ್ಯಾಲೆನ್ಸ್ ಇದ್ದದ್ದು, ಪ್ರತಿಯೊಂದು ರೆಡಿ ಮಾಡಿದ್ದಾರೆ ಮನೇಲಿ. ನಮ್ಮ ಅಕ್ಕ ನಮ್ಮ ಮಾವರಿ ತುಂಬ ಕಷ್ಟ ಆದರೂ ಬ್ಯಾಂಕಾಗ ಸಾಲ ಅದೆಲ್ಲ ಸಾಲ ಮಾಡ್ಕೊಂಡಾರೆ. ಕಷ್ಟಪಟ್ಟು ಸಾಕಿದ್ದಾರೆ, ಕೂಲಿ ಮಾಡೆಲ್ಲ ಸಾಕಿದ್ದಾರೆ. ಮಕ್ಕಳು ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ಇವಾಗ ಮದುವೆನೂ ಫಿಕ್ಸ್ ಮಾಡಿ ಎಲ್ಲ ಆಗೈತಿ. ಇವಾಗ ಒಂದೇ ಊರು ಸರ್, ಗೊತ್ತಿದ್ದೇ ಇರ್ತೈತಿ ಇವ್ರ ಮದುವೆ ಫಿಕ್ಸ್ ಆಗೈತಿ ಆಗಿಲ್ಲ ಅನ್ನೋದು ಗೊತ್ತಿರ್ತೈತಿ. ಗೊತ್ತಿದ್ದು ಹಿಂಗೆ ಮಾಡಿದ್ದಾರೆ. ಇವಾಗ ಮರದಿ ಪ್ರಶ್ನೆ ಸರ್, ಹಳ್ಳಿಗಳು ಮರದಿಗೋಸ್ಕರನೇ ಬಾಳ್ತಾರೆ. ಇವಾಗ ಹಿಂಗೆ ಊರಲ್ಲೆಲ್ಲ ಹಿಂಗಾದ್ರೆ ಹೆಂಗೆ? ಆಮೇಲೆ ಕೊಟ್ಟಿರೋದು ಹೊಸ ಬಿಗ್ತಾನ, ಅವ್ರ ಹತ್ರನೂ ತಲೆ ತಗ್ಸಂಗಾಗೈತಿ. ಇವಾಗ ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಹಿಂಗೆಲ್ಲ ಮಾಡಿ ಬೆಳಗ್ಗೆ ಮಾರ್ನಿಂಗ್ ಪ್ರೀ ವೆಡ್ಡಿಂಗ್ ಶೂಟಿಗೆ ಹೋಗ್ಬೇಕಿತ್ತು. ಸೊ ರಾತ್ರಿ ಹಿಂಗಾಗಿದೆ. ನಮ್ದು ಹಳ್ಳಿ, ಇಲ್ಲಿ ಗೌರವ ಮುಖ್ಯ. ನಮ್ಮ ಮಗಳಿಗೆ ಏನೂ ಗೊತ್ತಾಗಲ್ಲ, ಮದ್ವೆ ಆಗಿದ್ಯೋ ಆಗಿಲ್ವೋ, ನಮ್ಗೆ ನಮ್ಮ ಮಗಳ ಬೇಕು ಅನ್ನೋದು ಈಗ ಸೃಷ್ಟಿ ಕುಟುಂಬಸ್ಥರ ಬೇಡಿಕೆ. ಹಾಂ ಸರ್, ಎಲ್ಲ ಅವಳು ಒಪ್ಕೊಂಡು ಅವಳು ಇಷ್ಟಪಟ್ಟಂಗೆ ನಡೆದಿರೋದು ಸರ್ ಇದು. ಫ್ರೀ ವೆಡ್ಡಿಂಗ್ ಶೂಟಿಗೆ ಹೊಕ್ಕೀನಿ ಬೆಳಗ್ಗೆ ಎದ್ದು ಅಂತಲೂ ಹುಡುಗನ ಹತ್ರ ಮಾತಾಡಿದ್ದಾಳೆ. ಬೆಂಗಳೂರಿಗೆ ಫ್ರೀ ವೆಡ್ಡಿಂಗ್ ಶೂಟಿಗೆ ಹೋಗೋಣ ಅಂತ ಇಬ್ಬರು ಮಾತಾಡಿದ್ದಾರೆ, ಹುಡುಗ ಹುಡುಗಿ ಇಬ್ಬರು ಮಾತಾಡಿದ್ದಾರೆ. ಒಪ್ಕೊಂಡಿದ್ದಾಳೆ ಕೂಡ, ಬೆಳಗ್ಗೆ ಬರ್ತೀನಿ ಹೋಗೋಣ ಅಂತಲೂ ಹೇಳಿದ್ದಾಳೆ. ನೈಟ್ ಹಿಂಗೆ ಕರ್ಕೊಂಡೋಗಿದ್ದಾರೆ. ಇದೇ ಆಗಿಲ್ವೋ ನಮ್ಗೆ ಗೊತ್ತಿಲ್ಲ. ಇವಾಗ ಹೋದ್ರೆ ವಾಪಸ್ ಕರ್ಕೊಂಡೋಗ್ತಾರ ಅನ್ನೋಕ್ಕೋಸ್ಕರ ತಾಳಿ ಕಟ್ಕೊಂಡಿರ್ಬೋದು, ನಮಗೆ ಬೇಕಾಗಿಲ್ಲ. ಅವಳು ಮದುವೆ ಆಗಿದ್ದಾಳೋ ಏನೋ ನಮಗೆ ಬೇಡ ಸರ್. ನಮಗೆ ನಮ್ಮ ಮಗಳು ಹೆಂಗೆ ಹೋಗಿದ್ದಾಳೋ ಹಂಗೆ ಅವ್ರು ವಾಪಸ್ ಅವ್ರ ಅಪ್ಪ ಅಮ್ಮ ಸರ್ ಇವಾಗ ಹೇಳಿದ್ರಲ್ಲ, ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ರಿಪೋರ್ಟಲ್ಲಿ. ಸೊ ಅವ್ರು ಯಾರೇ ಆಗಲಿ ಇವಾಗ ಒಂದೇ ಊರು ಇದ್ರ ಬದ್ರ ಮನೆಯಿಂದ ಕೇಳ್ತಾರೆ ಹೋಗ್ಬಿಟ್ಟು. ಅವರಿಗೂ ಗೊತ್ತು ಸರ್, ಅದು ಅವರೇ ಹೇಳಿದ್ದಾರೆ ಕರ್ಕೊಂಡೋಗಿ ಮದುವೆ ಆಗು, ಅದು ಏನಾಗುತ್ತೋ ಮುಂದೆ ನೋಡೋಣ ಅಂತ. ಅವ್ರ ಮನೆಯವ್ರೆ, ಅವ್ರ ಅಪ್ಪ ಅಮ್ಮ ಅವ್ರ ಕಡೆಯವ್ರು ಹಿಂಗೆ ಹೇಳಿರೋದು, ಹೋಗಿ ಮದುವೆ ಮಾಡ್ಕ ಏನಾಗುತ್ತೋ ನೋಡೋಣ ಮುಂದೆ ಅಂತ. ಪ್ರೀತಿಸಿದ ಸೃಷ್ಟಿ ಮತ್ತು ಸಿದ್ಧಾರ್ಥ್ ದೂರ ಹೋಗಿ ಮದುವೆ ಆದ್ರು. ಆದ್ರೆ ಈ ಕಡೆ ಮಗಳ ಮದುವೆ ಮಾಡ್ಬೇಕು ಅಂತ ಸಾಲ ಮಾಡ್ಕೊಂಡು ಬಟ್ಟೆ ಬರೆ ಎಲ್ಲಾ ತಂದು ಮನೆಯಲ್ಲಿಟ್ಕೊಂಡು ಯುವತಿ ಕುಟುಂಬ ನೋವಿನಲ್ಲಿ ದಿನ ಕಳೆದ್ರೆ, ಯುವಕನ ಕುಟುಂಬ ಆಸ್ಪತ್ರೆಯಲ್ಲಿ ನೋವು ತಿಂತಿದ್ದಾರೆ.